ಬರ್ತೀನಿ ಸರ್. ಪಂಚಾಕ್ಷರ ಪಂಚಸೂತ್ರ ಪ್ರಥಮದಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿರ್ತಕ್ಕಂಥ ಪರಮರಾಧ್ಯ ಶ್ರೀ ಗುರು ಚನ್ನಮಲ್ಲೇಶ್ವರ ಗಣೇಶನವರು ಗೌಡವ ಗ್ರಾಮದ ಸನಾತನ ಧರ್ಮದ ಸರ್ವ ದೇವರುಗಳಿಗೆ ಮಲಯ ಬಸವಣ್ಣ ಲಕ್ಷ್ಮಿ ಇನ್ನೂ ಅನೇಕ ದೇವರು ದೇವತೆಗಳಿಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಲಸಾರ್ಪಣ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಪಾಟೀಲ್ ಮಂಡಲದ ಸಹೋದರರು, ಶಿವಶಾಸ್ತ್ರಿ ಅವರೇ, ಸುಂದರನವರೇ, ದುರ್ಭಾಕ್ಷ ಅವರೇ, ಶೇಷನ್ ಅವರೇ, ವಿದೇಶ ಅವರೇ, ಮಮತೆಯ ತಾಯಿಯಂದರೆ, ಅಣ್ಣ ತಮ್ಮಂದರೆ, ತಮ್ಮೆಲ್ಲರ ಆತ್ಮಶ ಪರಮಾತ್ಮನಿಗೆ ಸಲ್ಲಿಸಬಹುದು. ಇಲ್ಲಿ ತನಕ ನಾವೆಲ್ಲರೂ ಕೂಡ ಬಿಸಿಲಿನೊಳಗೆ ಬಹಳಷ್ಟು ಬಾಯದೆ ಅಂತ ಅನಿಸ್ತದೆ. ಎಷ್ಟೊತ್ತರ ಮುಗ ಎಲ್ಲರೂ ಚೆನ್ನಾಗಿ ಕಾಣಬೇಕು, ಯಾಕೋ ಗೊತ್ತಾಗ ಗುಡದ ಲಕ್ಷ ಅನಿಸ್ತದೆ. ಟೈಮ್ ಭಾಳ ಜನ ಪೆಲ್ಲ ಪೇಟೋಬ ಆಮೇಲೆ ಹೊಟ್ಟೋಬ, ಅದ್ರ ಹೊಟ್ಟೆ ಪೂಜೆ ಆಮೇಲೆ ನೆತ್ತಿ ಪೂಜೆ. ಯಾಕಂದ್ರೆ ಬಿಸಿಲು ಬಹಳಷ್ಟು ಇದೆ, ಜಾಸ್ತಿ ಬಿಸಿಲು ಅಡ್ಡಾಡ್ಬೇಡ್ರಿ. ಈ ಕಾರ್ಯಕ್ರಮವನ್ನು ನೋಡಿಕೊಂಡಾಗ ನನಗನ್ನಿಸ್ತದೆ ಇಂಥ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ. ಒಂದು ಮೂರ್ತಿ ಸ್ಥಾಪನೆ ಮಾಡ್ಬೋದು, ಒಂದು ಗುಡಿ ಕಳಸ ಇರಿಸ್ಬೋದು. ನಾಲ್ಕನೇ ಗುಡಿ ಮೂರ್ತಿ ಸ್ಥಾಪನೆ ಮಾಡಿ ನಾಲ್ಕನೇ ಕಳಸ ಇರಿಸೋದು ನೋಡೋದು ಮಾತ್ರ ನೋಡೋದು. ನೀವೆಲ್ಲ ಏನಾಗ್ಬಿಟ್ರಂದ್ರೆ ಇವತ್ತು ಹಣ್ಣ ಗಿಡದೊಳಗೆ ಹೆಂಗೆ ಪಕ್ವವಾಗಿರ್ತದೆ ಆ ರೀತಿಯೊಳಗೆ ಗೌಡವ ಭಕ್ತರು ಪಕ್ವ ಭಕ್ತರಾಗಿದ್ದಾರೆ. ಯಾರಿಗೇನು ಹೇಳಂಗಿಲ್ಲ ಕೇಳಂಗಿಲ್ಲ, ತಮ್ಮ ತಮ್ಮ ಕಾರ್ಯವನ್ನು ತಮ್ಮ ತಮ್ಮ ಸೇವೆ ಅಂತ ಮಾಡ್ಕೊಂಡು ಬರ್ತೀರಿ. ಇದಕ್ಕೇನೆ ಭಕ್ತಿ ಅಂತ ಕರೀತೀವಿ. ಭಕ್ತಿ ಅಂದ್ರೆ ತೋರಿಸಿ ಮಾಡುವಂಥದ್ದಲ್ಲ, ತೋರಿಸಿ ಮಾಡುವಂಥದ್ದು ಭಕ್ತಿ ಅಲ್ಲ. ಯಾಕಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನಿಂದ, ನಿರ್ಮಲವಾಗಿರ್ತಕ್ಕಂಥ ಭಾವನೆಯಿಂದ ದೇವರನ್ನು ನಂಬಿಕೊಂಡಾಗ, ದೇವರ ಸ್ಮರಣೆ ಮಾಡಿಕೊಂಡಾಗ ಆ ಭಕ್ತಿ ಇರ್ತಕ್ಕಂಥ ದೇವರಿಗೆ ಮುಗುತ್ತದೆ. ಬಹಳ ಮಂದಿ ನೋಡುವಾಗ ಭಕ್ತಿ ಮಾಡ್ತಿರ್ತಾರೆ. ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರೆ ಸ್ವಚ್ಛವಾಗಿಂತ ಮನಸ್ಸಿರ್ಬೇಕು. ನೀವೆಲ್ಲಿ ಕೂತರೆ ನಿಮ್ ಸಂಘಟನೆ ನಿಮ್ಮ ಮನಸ್ಸಿರ್ಬೇಕು. ನಿಮ್ ಸಂಘಟನೆ ಮನಸ್ಸು ಆದ್ರೆ ಯಾರು ಊಟಕ್ಕೆ ಹೋಗ್ಯೋದು, ಹೊರಗೆ ಹೋಗ್ಯೋದು, ದೇವ್ರ ಹೋಗ್ಯೋದು, ನೀವು ಕುಂತರದ್ರೆ ಕುಂತರಿ, ಮನಸ್ಸಿನ ಮಾತ್ರ ಇಲ್ಲ, ಖಾಲಿ ಡಿಪೆಂಡ್ ಆಗಿಲ್ಲ. ಯಾಕಂದ್ರೆ ಮನಸ್ಸು ಹಿಡಿದು ತಪಸ್ಸದ. ನಾವು ಬಾಳತ ಅದನ್ನ ಮಾಡೋದು ಬೇಡ, ತಪಸ್ಸು ಮಾಡೋದು ಬೇಡ. ದೇವಸ್ಥಾನದಾಗ ದೇವರ ಮುಂದೆ ಕುತ್ಕೊಂಡಾಗ ನಾವು 5 ನಿಮಿಷ ಆ ಮನಸ್ಸು ನಮ್ಮ ಹತ್ರ ಇರ್ತಂದ್ರೆ ಅದಕ್ಕೆ ತಪಸ್ಸು ಮತ್ತೊಂದು ಯಾವಾಗ ಮಾಡಿಲ್ಲ. ದೊಡ್ಡ ತಪಸ್ಸು ಭಕ್ತಿ ಏನಂದ್ರೆ ಇದು ಪರಮಾತ್ಮನ ಸನ್ನಿಧಿಗೆ ಅರ್ಪಣೆ ಆಗ್ತದೆ. ಪರಮಾತ್ಮನ ಮುಟ್ಟಬೇಕು ಅಂತ ಭಾವನೆಯಿಂದ ದೇವರಲ್ಲಿ ಬೇಡಿಕೊಂಡಾಗ ಮಾತ್ರ ಪರಮಾತ್ಮ ನಮ್ಮನ್ನು ಒಲಿತಾನೆ. ಶಿವ ನಿನ್ನಲ್ಲಿ ಹಣ ನೀ ನೋಡಿಲ್ಲ, ಎಲ್ಲೆಲ್ಲಿಲ್ಲ. ಪರಮಾತ್ಮ ದೇವರು ಅಲ್ಲಿದ್ದಾನೇನೋ ಇಲ್ಲಿದ್ದಾನೇನೋ ಹುಡುಕಾಡ್ಕೊಂಡು ಹೋದ್ರ ದೇವರು ಸಿಗಲ್ಲ. ಆ ದೇವರು ಎಲ್ಲಿದ್ದಾನಂದ್ರೆ ಬಹುತೇಕ ನೀವು ಸಿರಿಸೇನೋ ತಿರುಪತಿನ ಹೋಗಿರ್ತೀರಿ. ದೇವ್ರ ಬಂದು ಪಾಳೆ ಹಚ್ಚಿ ನಮಸ್ಕಾರ ಮಾಡ್ಬೇಕಾದಾಗ ಕೈ ಮುಗಿದಾಗ ಕಣ್ಣು ಮುಚ್ತಾರೆ. ನಾವು ಕೈ ಮುಗಿದಾಗ ಕಣ್ಣು ಮುಚ್ಚಿದಾಗ ಏಳು ಮೇಲೆ ಹೊಳ್ಳಿ ಗೌಡವಾಗಿ ಬಂದಿರ್ತದೆ. ಅಂತ ಪರಮಾತ್ಮನ ಕಾಣಬೇಕಾದಾಗ ನಮ್ಮಲ್ಲಿ ಶಿವ ನಿನ್ನಲ್ಲಿ ಹಣ ನೀನು ನೋಡಿಲ್ಲ ಅಂತ ಮನಸ್ಸು ನಮ್ಮಲ್ಲಿ ಇತ್ತಂದ್ರೆ ಎಲ್ಲಿ ಹೋಗೋದು ಬೇಡ. ಒಂದ್ಸಲ ಸುಮಾರು ಮನುಷ್ಯ ಸುಮಾರು ಗೊತ್ತಾಗ್ತದೆ ಕೆಟ್ಟ ಮನುಷ್ಯ
ಎಂದೂ ಹೋಗಲಾರ ಶ್ರೀಶೈಲ ಕೊಟ್ಟಿದ್ದು ಯಾರು ಕಳೆದವ್ರಿಗೆ ಎಲ್ಲಿ ಕೊಟ್ಟಿದ್ದಪ್ಪ ತಮ್ಮ ಶ್ರೀಶೈಲ ಕೊಟ್ಟಿದ್ದು ಇವಾಗ ಕೇಳೋವಾಗ ಆಗ್ತದೆ ಎಂದು ಹೋದವಲ್ವ ಇವ ಯಾಕೆ ಕೊಂಟಾನ ಹೌದು ಹೋಗ್ತೀವಿ ನಾವು ಸಾಮಾನು ಕೊಡ್ತೀವಿ ತಗೊಂಡೋಗಿ ನೀವು ಜಳಕ ಮಾಡಿದ್ರೆ ಜಳಕ ಮಾಡಿಸೋ ನಮಸ್ಕಾರ ಮಾಡಿಸೋದಕ್ಕೆ ಹ್ಯಾಂಗ ವಿಧಾನ ಕಲ್ಕೊಡೋದು ಅವನ ಕೈಯಾಗೊಂದು ಕೈ ಹಾಗಲಕಾಯಿ ಕೊಟ್ಟ ದೊಡ್ಡದು ಕೈ ಹಾಗಲಕಾಯಿ ಅವಾಗ ಕೊಡ್ರಿ ನನಗೆ ದೊಡ್ಡ ಜಳಕ ಮಾಡಿಸ್ಕೊಂಡು ಸಂಗಾಟ ತಗೊಂಡೋಗಿ ಏರಿ ಜಳಕ ಮಾಡಿಸೋದು ದರ್ಶನ ಮಾಡಿಸೋದು ಅದಕ್ಕೂ ಪ್ರಸಾದ ತಾನು ಪ್ರಸಾದ ತಗೊಂಡ ಒಂದು ವಾರ ಕಾಶಿ ಶ್ರೀಶೈಲ ರಾಮೇಶ್ವರ ಎಲ್ಲ ತಿರುಗಾಡಿ ತಂದು ಅವ್ನ ಕೈ ಕೊಟ್ಟ ಇನ್ನು ಹಣ್ಣು ನಿಂತವರಪ್ಪ ಅಂಟಿದ ಜರ್ಕೊಂಡ್ರಂತಾವ ಕೂದಲು ತಗೊಂಡು ಅದಕ್ಕೆ ಹೋಗಿ ಅಡಿಗೆ ಮಾಡಿ ಅವ್ನು ಊಟ ಕೊಟ್ಟ ಏನ್ ಕೇಳಲ್ಲ ಹಗಲು ಕೈ ಇರೋದು ಎಲ್ಲಿ ಹೋಗಿ ದರ್ಶನ ಮಾಡೋ ಕೈ ಇರೋದು ಒಳ್ಳೆ ಮನುಷ್ಯ ಯಾವ್ದು ಒಳ್ಳೆ ಇರ್ತಾರೆ ಕೈ ಆಗಿರ್ತಾರೆ ಯಾವ್ದು ಕೈ ಇರ್ತಾರೆ ಅಂತ ದೇವರ ದರ್ಶನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಸ್ವಚ್ಛ ಇರಬೇಕು. ದೇವರು ನಮಗೆ ಏನೆಲ್ಲವನ್ನ ಕೊಟ್ಟಾನ, ದೇವರಿಗಾಗಿ ನಾವೇನು ಕೊಟ್ಟಿವಿ, ಏನ್ ಕೊಡ್ಬೇಕು. ದೇವರು ನಮಗ ಗಾಳಿ ಕೊಟ್ಟಾನ, ಬೆಳೆ ಕೊಟ್ಟಾನ, ನೀರು ಕೊಟ್ಟಾನ, ಮಳೆ ಕೊಟ್ಟಾನ. ಏನು ಬೇಕಾದ ಪರಮಾತ್ಮ ನಮಗೆ ಕೊಟ್ಟಾನ. ಪದರ ಬಿಟ್ಟು ಹೊರ ಬಂದ ಚಂದ ಗಾಳಿ ಆಗ್ತದೆ. ಪದರ ಕುತ್ಕೊಂಡ್ರೆ ಫ್ಯಾನ್ ಹಚ್ಕೋಬೇಕಾಗ್ತದೆ. ಫ್ಯಾನ್ ಹಚ್ಕೊಂಡ್ರೆ ಒಂದು ತಿಂಗಳಿಗೆ ಬಿಲ್ ಬರ್ತದೆ. ದೇವರು ಕೊಟ್ಟ ಗಾಳಿಗೆ ಬಿಲ್ ಇಲ್ಲ. ಮಳೆ ಕೊಟ್ಟಾನ, ಬೆಳೆ ಕೊಟ್ಟಾನ, ಆದ್ರೆ ಬಿಲ್ ಕೊಡೋದು ಬೇಡ, ಬಿಲ್ ಕೊಟ್ಟರು ಸಾಕು ಆಗ್ತದೆ. ದೇವರಿಗೇನು ಕೊಡೋದು ಬೇಡ. ಈಗ ನೀವು ಗುಡಿ ಬಂದಿರ್ತೀರಿ, ದಾರಾಗ ಅಂಗಡಿಯವ್ರ ಮೇಲೆ ತೆಂಗ ಬಾಳೆಹಣ್ಣು ತಗೊಂಡು ಗುಡಿ ಬರೋ ಸಲಕ ಅವನ ಸಂಗಾಟ 10 ರೂಪಾಯಿ ಬಿಡೋದಕ್ಕ 8 ರೂಪಾಯಿ ಕೊಡು, 5 ರೂಪಾಯಿ ಟೈಮ್ಯಾಕ 4 ರೂಪಾಯಿ ಕೊಡು. ಜಗಳ ಮಾಡಿ ಅವನ ಸಂಗಾಟ ತೆಂಗ ತಗೊಂಡು ಬಂದಿರ್ತೀರಿ. ತಗೊಂಡು ಬಂದು ಪೂಜಾರಿ ಕೈ ಕೊಟ್ಟು ತಗೋಬೇಕಾದ್ರೆ ಹೆಂಗ ತಗೋತೀರಿ? ಗುಡಿಯೊಳಗೆ ಭಕ್ತಿಯಿಂದ ತಗೋತೀರಿ. ಗುಡಿಯೊಳಗೆ ತಗೋಬೇಕಾದಾಗ ಅವನ ಜೊತೆ ಜಗಳ ಮಾಡ್ತಾರೆ. ಪೂಜಾ ಸಂಗಾಟ ಜಗಳ ಮಾಡಲ್ಲ. ನೀವು ಕೊಟ್ಟಿರ್ತಕ್ಕಂಥ ಹಣ್ಣ, ನೀವು ನಮಗೆ ಕೊಟ್ಟಿರ್ತಕ್ಕಂಥ ಕಾಯಿ ಭಕ್ತಿ ಒಳ್ಳೆ ತೋರಿ. ಹೊರಗೆ ತಂದು ಮಂದಿಗೆ ಕೊಡ್ತೀರಿ, ಬಾಳೆಕೆ ತಗೋತೀರಿ, ಏನಂತಾರೆ ಹಣ್ಣು ತಗೋತೀರಿ, ಪ್ರಸಾದ ತಗೊಂಡ್ಬರ್ತೀರ. ನೀ ತಂದ ಬಾಳೆಹಣ್ಣ, ನೀ ತಂದ ಹಟ್ಟಂಗ ಹೊರಗೆ ಜಗಳ ಮಾಡಿದಿಲ್ಲ, ಯಾಕೆ ಪ್ರಸಾದ ಅಂತೀವಿ? ಹಣ್ಣು ಬದಲಾಗುತ್ತೆ ನಮಗೆ. ಹಣ್ಣು ಬದಲಾಗಿದ್ದರೆ ನೋಡ್ತಕ್ಕಂಥ ಕಣ್ಣುಗಳು ಬದಲಾಗಿಲ್ಲ, ಮನಸ್ಸು ಬದಲಾಗುತ್ತೆ, ಭಾವನೆ ಬದಲಾಗುತ್ತೆ. ಅಂತ ಒಂದು ರೀತಿಯೊಳಗೆ ದೇವಸ್ಥಾನ ಮಾಡ್ತಾರೆ, ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ. ಆ ರೀತಿಯೊಳಗೆ ನಮ್ಮ ಗೌಡ ಗ್ರಾಮದ ಸಕಲ ಜನತೆ ತಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಿ ಪಾವನರಾಗಿದ್ದಾರೆ. ಸರ್ವರಿಗೂ ಕೂಡ ಪರಮಾತ್ಮ ಉತ್ತರೋತ್ತರವಾಗಿರ್ತಕ್ಕಂಥ ಆಯುಷ್ಯ ಕಪಾಳಿ ಪಾಲಿಸಿ ಎರಡು ಮಾತಿದ್ದಾರೆ. ಇಲ್ಲಿವರೆಗೂ ಆಶೀರ್ವಚನವನ್ನ ದಯಪಾಲಿಸಿದ ಪರಮ ಪೂಜ್ಯ ಗುರುಗಳು ಭಗವಂತನಿಗೆ ನಾವೇನೋ ಬಿಲ್